ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಅಭಿವೃದ್ಧಿಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದ ಖೇಲೋ ಇಂಡಿಯಾ ಕ್ರೀಡಾಪಟು ಮೇಲೆ ಅಧಿಕಾರಿಗಳು ಕೇಸ್ ದಾಖಲಿಸಿದ್ದಾರೆ. ಪ್ರತಿಭಟನೆ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು ಆರೋಪಿಸಿ ಡಿಸಿ ಕಚೇರಿ ಗಾರ್ಡ್ ಸುರೇಶ್ ಯಾದಗಿರಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಈ ಬೆನ್ನಲ್ಲೇ ಬಿಜೆಪಿ ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಕ್ರೀಡಾಪಟು ಲೋಕೇಶ್ ರಾಠೋಡ್ ಇದಕ್ಕೂ ಪ್ರಿಯಾಂಕ ಖರ್ಗೆ ಅವರಿಗೆ ಸಂಬಂಧವಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡ್ರಿ, ನಾನು ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡೋದಕ್ಕೆ ನನ್ನ ಮೇಲೆ FIR ಆಗಿದೆ. FIR ಆಗೋದ ಕಾರಣ ಏನಂದರೆ, ನಾವು ಸತತವಾಗಿ 5 ವರ್ಷದಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನಂದರೆ, ಸ್ಟೇಡಿಯಂ ಸುಧಾರಣೆ ಮಾಡಿಕೊಡಿ ಸರ್, ಅದು ಏನು ಅನುದಾನ ಬಂದಿದೆ ಅದರಲ್ಲೇ ಮಾಡಿಕೊಡಿ ಸರ್, ಎಕ್ಸ್ಟ್ರಾ ಹಾಕೋಬೇಡಿ, ಜೇಬಿಂದ ಕೊಡಬೇಡಿ ಅಂತ ನಾವು ಯಾವ ರೀತಿ ಪ್ರೆಷರ್ ಇಲ್ಲ. ಸಿಂಪಲ್ ಆಗಿ ಅವ್ರನ್ನ ಪ್ರಶ್ನೆ ಮಾಡಿ ಸರ್ ಯಾವಾಗ ಮಾಡ್ಕೊಡ್ತೀರಾ. 5 ವರ್ಷದಿಂದ ನಾನು ಕೇಳ್ಕೊಂಬಂದ್ರು ಅವ್ರು ಮಾಡ್ತಾ ಇಲ್ಲ. ಅವ್ರ ಹತ್ರ ಪಾರ್ಟಿ ಮಾಡೋಷ್ಟು ಟೈಮ್ಗಳಿದೆ, ಆದರೆ ನಮ್ಮ ಹತ್ರ ಬಂದು ನಮ್ಮ ಮನವಿನ ಸ್ವೀಕಾರಷ್ಟು ಅವ್ರ ಹತ್ರ ಟೈಮ್ ಇಲ್ಲ. ಇದೆಲ್ಲ ಕಾರಣದಿಂದ ನಾವು ಸತತವಾಗಿ ನಾನು ವಿಡಿಯೋ ಮುಖಾಂತರ ಆಯಿತು, ನಾವು ಸ್ಟ್ರೈಕ್ ಮಾಡೋದಾಯಿತು, ಹೋರಾಟ ಮಾಡೋ ಎಲ್ಲನೂ ಪ್ರಯತ್ನ ಮಾಡಿದ್ದೀವಿ. ಈಗ ಅದರದ್ದು ಭಿಕ್ಷೆ ಅಂದರೆ ಅದರದ್ದು ನಮ್ಗೆ ಗಿಫ್ಟ್ ಏನು ಸಿಕ್ಕಿದೆ, FIR ಸಿಕ್ಕಿದೆ. ಏನಕ್ಕೆ ನಾನು ಎನಿ ಟೈಮ್ ನನಗೆ ಅರೆಸ್ಟ್ ಆಗೋ ಚಾನ್ಸಸ್ ಇದೆ. ಈಗ ಇದೆಲ್ಲ ಕಷ್ಟ ಆಗ್ತಾ ಇದೆ. ನಾನು ವಿಡಿಯೋ ಮಾಡೋ ಮುಖಾಂತರ ಸುಮಾರು ಜನ ಬೆಂಬಲ ಕೊಡ್ತಾ ಇದ್ದಾರೆ. ಮುಂದೆಗಡೆ ಯಾರು ಬರ್ತಾರಲ್ಲ ಆದರೆ ಇಂಡೈರೆಕ್ಟಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅದೇ ಇದೆ, ನನ್ನ ಮೇಲೆ FIR ಆಗಲಿ, ನಾನು ಜೈಲು ಹೋಗೋಕೆ ರೆಡಿ ಇದ್ದೀನಿ. ಆದರೆ ನನ್ನ ಒಂದೇ ಡಿಮಾಂಡು, ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸುಧಾರಣೆ ಆಗಬೇಕು. ಅದು ಬಿಟ್ಟರೆ ನನಗೆ ಏನು ಡಿಮಾಂಡ್ ಇಲ್ಲ ಸರ್. ಇದ್ರ ಬಗ್ಗೆ ನೋಡಿ ಸರ್, ನಾನು ಯಾವ ಪಕ್ಷ ಪರವಾಗಿ ಅಲ್ಲ, ವಿರುದ್ಧ ಅಲ್ಲ. ಈಗ ನಾನೊಬ್ಬ ಸಮಾಜಕ್ಕೋಸ್ಕರ ಅಥವಾ ನನ್ನ ಕ್ರೀಡೆಯಲ್ಲಿ ನಾನು ಹೆಸರು ಬರಬೇಕು ಅಥವಾ ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಮುಂದೆ ಬರಬೇಕಂತ ಅಷ್ಟೇ ನಾನು ಕಷ್ಟಪಡ್ತಾ ಇರೋದು. ಅವರವರು ಅಜೆಂಡಾ ಇಟ್ಕೊಂಡು ಏನೋ ಮಾಡಿದ್ದಾರೆ. ಇವಾಗ ನನಗೆ ವಿಷಯ ಗೊತ್ತಾಗ್ತಾ ಇದೆ. ಬಿಕಾಸ್ ಅವರು ಟ್ವೀಟ್ ಮಾಡಿದ್ರಂತೆ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಅವ್ರ ವಿರುದ್ಧ ಏನೋ ಮಾಡಿದ್ರಂತ ನನಗೆ ಈಗ ಕಿವಿಗೆ ಬೀಳ್ತಾ ಇರೋದು. ಬಟ್ ಇದಕ್ಕೆ ಅದು ನನಗೆ ಏನು ಸಂಬಂಧ ಇಲ್ಲ. ನಾನು ವಿಡಿಯೋ ಮಾಡಿ ಜಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಹೊರತು ಅವ್ರ ಪಕ್ಷ ಇವ್ರ ಪಕ್ಷ ಅಂತ ನನಗೆ ಯಾವುದೂ ಇದಿಲ್ಲ ಸರ್. ನಾನು ನೋಡಿ ಸರ್, ನಾನು ಇದು ನಿಜ ಅಂತ ಹೇಳಲ್ಲ. ಬಿಕಾಸ್ ಇವ್ರ ಸರ್ಕಾರ ಅವ್ರ ಸರ್ಕಾರ ನಾನು ಟೀಕೆ ಮಾಡೋನಲ್ಲ. ಬಟ್ ನಮ್ಮ ಡಿಮಾಂಡ್ ನಮ್ಮ ಯುವಕರಿಗೆ ಯಾವ ರೀತಿ ನ್ಯಾಯ ಸಿಗ್ತಾ ಇಲ್ಲ. ಯಾರು ಇರಲಿ, ಬಟ್ ನ್ಯಾಯ ಅಂತ ಯುವಕರಿಗೆ ಸಿಗ್ತಾ ಇಲ್ಲ ಸರ್. ನಾವು ಪ್ರಶ್ನೆ ಮಾಡೋಷ್ಟು ನಮ್ಮಲ್ಲಿ ಹಕ್ಕಿಲ್ಲ. ಪ್ರಶ್ನೆ ಮಾಡಿದ್ರೆ ನನ್ನ ಮೇಲೆ FIR ಆಗಿದೆ. ಇದ್ರ ಮುಂದೆ ಏನು ನಾನು ಹೇಳ್ತೀನಿ ಸರ್. ಇಲ್ಲ ಸರ್, ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಸರ್. ಅವ್ರು ಒಂದು ವಿಡಿಯೋ ಮಾಡಿದ್ದಾರೆ, ಅದು ಒಂದು ಎಡಿಟ್ ಮಾಡಿಬಿಟ್ಟು ಏನೋ ಮಾಡಿದ್ದಾರೆ ಸರ್. ಅದರ ಬಿಟ್ಟು ನನಗೇನೂ ಗೊತ್ತಿಲ್ಲ ಸರ್. ನಾನು ಅವ್ರ ಜೊತೆಲಿ ಮಾತಾಡಿಲ್ಲ, ಅವ್ರದ್ದು ನನಗೆ ಏನು ಸಂಬಂಧ ಇಲ್ಲ ಸರ್. ಹೇಳ್ತೀರಿ BJP-ದವ್ರಿಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಈಗ ನಾನು ಹೇಳ್ತಾ ಇದ್ದೆ, ನನಗೆ ಯಾರು ವಿರೋಧ ಅಲ್ಲ, ಯಾರು ಪರವಾಗಿಲ್ಲ. ನನಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ನಾನು ವಿಡಿಯೋ ಮಾಡಿ ಅವ್ರು ಎಡಿಟ್ ಮಾಡ್ಕೊಂಡು ಹಾಕಿದ್ದಾರೆ ಅಷ್ಟೇ. ಅದು ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸರ್. ಈಗ ನೋಡಿ, ಒಂದು ಪಕ್ಷ ಇವಾಗ ಇಲ್ಲಿ ಲೀಡಿಂಗ್ ಕಾಂಗ್ರೆಸ್ ಅವರಿದ್ದಾರೆ. BJP ಬಂದು ನಮ್ಗೆ ನಮ್ಮನ್ನ ಸಪೋರ್ಟ್ ಮಾಡಬೇಕಿತ್ತು. ಬಟ್ ಯಾರು ಬಂದು ಮಾಡ್ತಾ ಇಲ್ಲ. ನನಗೆ ಗೊತ್ತಾಗ್ತಲ್ಲ ಏನು ಕಾರಣ ಇರ್ಬೋದು ಅಂತ. ಟ್ವೀಟ್ ಮೂಲಕ ಮಾಡಿದಾರಲ್ಲ, ಈಗ ಟ್ವೀಟ್ ಮಾಡಿದ್ದಾರೆ ಸರ್. ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಮಾಡಿದ್ದಾರೆ ಸರ್. ಆ್ಯಕ್ಚುಲಿ ನಾವು ಹೋರಾಟ 5 ವರ್ಷದಿಂದ ಮಾಡ್ತಾ ಇದ್ದೀನಿ. ಬಟ್ ಯಾರೊಬ್ರು ಕಾಂಗ್ರೆಸ್ ಆಯಿತು, BJP ಆಗಿ ನಾನು ಸಪೋರ್ಟ್ ಮಾಡಿಲ್ಲ ಇಷ್ಟು ದಿನ. ಬಟ್ ಇತ್ತಿದ್ದಾಗ ನನ್ನ ವಿಡಿಯೋ ವೈರಲ್ ಆದಮೇಲೆ ಎಲ್ಲರೂ ಬಂದು ಬೆಂಬಲ ಕೊಡ್ತಾ ಇದ್ದಾರೆ ಇಶ್ಯೂ ಸರ್. ಆದರೆ ನನಗೆ ಗೊತ್ತಿಲ್ಲ ಸರ್. ಈಗ ಅವರವರು ಅಜೆಂಡಾ ಇರುತ್ತೆ, ಪಾಲಿಟಿಕಲ್ ಅಜೆಂಡಾ ನಿಮ್ಗೆ ಗೊತ್ತಿದೆ, ಅದು ಎಲ್ಲರಿಗೂ ಗೊತ್ತಿರ್ತದೆ. ಅವರವರು ಇವ್ರ ಮೇಲೆ ಟೀಕಾ ಮಾಡ್ತಾ ಇರ್ತಾರೆ. ಬಟ್ ನಮ್ಗೆ ಒಂದೇ ಸರ್ ರಿಕ್ವೆಸ್ಟ್, ನಮ್ಮ ಕೆಲಸ ಮಾಡಿಕೊಡಿ ಸರ್. ಯಾರ ಮೇಲೆ ಟೀಕಾ ಮಾಡಿ ಏನಾದರೂ ಬೇಕಾದ್ ಮಾಡ್ಕೊಳ್ಳಿ ಸರ್. ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂನ ಸುಧಾರ ಮಾಡಿಕೊಡಿ ಸರ್. ನಾನು ಇವತ್ತು ಅರೆಸ್ಟ್ ಆಗ್ತೀನಿ ಸರ್. ನಾನು ಅರೆಸ್ಟ್ ಆದರೂ ನನ್ನ ಖುಷಿನೇ. ಯಾಕಂದರೆ ಪಾಪ ನಾನು ಪ್ರಶ್ನೆ ಮಾಡೋದವ್ರಿಗೆ ಬೇಸರ ಆಗ್ತಾ ಇದೆ. ಅದಕ್ಕೆ ನಾನು ಅರೆಸ್ಟ್ ಆಗೋಕ್ಕೆ ರೆಡಿ ಇದ್ದೀನಿ ಸರ್. ಈ ಹೋರಾಟ ಸುಧಾರಣೆ ಆಗೋವರೆಗೆ ನಾವು ನಿಲ್ಲಿಸಲ್ಲ. ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಎನಿ ಕಂಡೀಷನ್ ಸುಧಾರಣೆ ಆಗಲೇಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲಲ್ಲ ಸರ್. ಬೇಕಾದ್ ಮಾಡ್ಕೊಳ್ಳಿ ಸರ್ ಅವರು ನಮ್ಮ ಮೇಲೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.